ವೆಲ್ಕಮ್ ಬ್ಯಾಕ್ ಟು ನಿಧಿಸ್ ಯೂಟ್ಯೂಬ್ ಚಾನಲ್. ಆ ಪರ್ಸನ್ಗೆ ಐ ಆಮ್ ಗೋನಾ ಸೆಂಡ್ ಒನ್ ಬ್ಯೂಟಿಫುಲ್ ಸಾರಿ ಫ್ರಮ್ ಆಂಥರಿಯಾ. ಔಟ್ಫಿಟ್ ಲಿಂಕ್ ಹಾಕ್ತೀನಿ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ. ಒಂಚೂರು ಮೈ ಕರ್ಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮೈಸೂರು ಹೋಗ್ತಾ ಇದ್ದೀವಿ. ಫೆದರ್ ಟಚ್ ಕ್ಲಿನಿಕ್ ಅವ್ರದ್ದು ಇನ್ನೊಂದು ಬ್ರಾಂಚ್ ಓಪನಿಂಗ್ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಸೊ ನಾವಿವಾಗ ದಿವ್ಯಂಗ್ ವೆಯ್ಟ್ ಮಾಡ್ತಿದ್ದೀವಿ. ಹೌದು, ಲೇಟ್ ಕಮರ್ ಆಸ್ ಆಲ್ವೇಸ್. ಏನಂತಾರೆ ಸ್ಕೂಲಲ್ಲಿ ಎಲ್ಲ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆದ್ಮೇಲೆ ಒಬ್ರು ಬರ್ತಾರಲ್ಲ, ಹಂಗೆ ಅವಳು ಎಲ್ಲ ರೆಡಿಯಾಗಿ ಎಷ್ಟು ಬಂದೊಂದು 15 ನಿಮಿಷ ಆಯ್ತು, ಇನ್ನ ಬರ್ತಾನೆ ಇದ್ದಾಳೆ. ನಾವು 12 o'clockಗೆ 12 o'clock ಹೊರಡೋಣ, 12:30 ಹೊರಡೋಣ ಅಂತ ಅನ್ಕೊಂಡಿದ್ದು. 12:30 ಇಂದ ಫಸ್ಟ್ ಅವಳು ಲೇಟ್ ಆಗಿ ಎದ್ಲು, ಎಲ್ಲ ಅವಳ ಮೇಲೆ ಹಾಕ್ಬಿಡೋಣ. ಫಸ್ಟ್ ಅವಳು ಲೇಟ್ ಆಗಿ ಎದ್ಲು, ಇವಾಗ ಬರ್ಬೇಕು. ಫಸ್ಟ್ ಲೇಟ್ ಆಗಿ ಎದ್ಲು, ಲೇಟಾಗಿ ಬನ್ನಿ ಅಂದ್ಲು. ಆಮೇಲೆ ಇಲ್ಲ ನಂಗೆ ಅಮ್ಮ ಇನ್ನೊಂದು ಕೆಲಸ ಇದೆ, ಇನ್ನೊಂಚೂರು ಲೇಟಾಗಿ ಬನ್ನಿ ಅಂದ್ಲು. ಒಟ್ನಲ್ಲಿ ಎಲ್ಲ ಅವಳಿಂದಾನೇ ಲೇಟು. ಈಗ ಕೊನೆಗೂ ಅವಳೇ ಲೇಟಾಗಿ ಬರ್ತಾವಳು. ಆಮೇಲೆ ಇನ್ನೊಂದೇನೋ ಕೆಲಸ ಬಂತು ಅಂದ್ಲು. ಯಾವ್ದಾದ್ರು ಒಂದು ಸಾಂಗ್ ಹಾಕೋಣ ಅಂತ ಸಾಂಗ್ ಹಾಕಿದ್ರೆ ಆಫ್ ಮಾಡು, ಕಂಟೆಂಟ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಈಗ ಸಾಂಗ್ ಕೇಳ್ದಿರೋಂಗು ಮಾಡ್ಬಿಟ್ಟವ್ರು. ಇವಾಗ ಎಂತ ಯೂಟ್ಯೂಬ್ ಬ್ಲಾಗ್. ಆ ಸಾಂಗ್ ಅಲ್ಲಿ ಏನೋ ಕಾಪಿ ರೈಟ್ಸ್ ಬರುತ್ತೆ ತಾನೆ? ಕಾಪಿ ರೈಟ್ಸ್ ಎಷ್ಟು ಬರುತ್ತೆ ಅಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಸಾಂಗು ಕೇಳೋಂಗಿಲ್ವಾ? ಆಕ್ಚುಲಿ ನನಗೂ ಬೇಜಾರಾಯಿತು. ನನ್ಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಐ ವಾಸ್ ಕೈಂಡ್ ಆಫ್ ನ್ಯೂ ಟು ದಿಸ್ ಥಿಂಗ್. ಅಣ್ಣ ಒಂಚೂರು ಮೈಕ್ ಇಡೋಣ. ಅವಾಗ ನಾನು ಹೇಳ್ಕೊಟ್ಟೆ ತಾನೆ ಮೈಕ್ ಇಡು ಅಂತ. ಏನು ಹೇಳ್ತಿದ್ದೆ ಏನಂತ ಶಿ ಮೇಕ್ ಸೆನ್ಸ್. ನೀನು ಯಾಕೆ ಹೇಳುದು? ಬನ್ನಿ ಒಂದು ಸೂಟ್ ಕೇಸ್ ಇಡಬೇಕು ಅಂತ ಬಂದು ಒಂದು ಚಿಕ್ಕ ಏನ್ ಬೈದಿದ್ದೀನಿ ನೀನು? ಮಾನ ಮರ್ಯಾದೆ ಇಲ್ವಾ ಅಂತ. ಎಂತಕ್ಕೆ ಅಲ್ಲಿ ಇಡ್ಬೇಕಾನೆ ಹೇಳ್ಬಿಟ್ಟು ನೋಡಿ ಹೇಳ್ದು ಬಂದು ಬೈತಾಳೆ ಅಂತ. ಎಷ್ಟೊತ್ತು ಒಳ್ಳೆ ನಂಗೆ ಸಾಕಾಯ್ತು ಅಲ್ಲಿ ಇಡೋಷ್ಟೊತ್ತಿಗೆ. ವೆಲ್ಕಮ್ ಬ್ಯಾಕ್ ಟು ನಿಧಿಸ್ ಯೂಟ್ಯೂಬ್ ಚಾನಲ್. ಮೈಕ್ ಅಲ್ಲ, ಇಷ್ಟ ದಿವಸ ಒಂದ್ ದಿವಸ ಮನೇಲಿ ಲಕ್ಷ್ಮಿ ಕೂರ್ಸಿ ನಿಮ್ ಫ್ರೆಂಡ್ಸ್ ಕೊಂಡು ಅಷ್ಟ ಕುಂಕುಮ ಕರ್ದಿದ್ದೀರಾ? ಸಿರಿ ಕರ್ದಿದ್ದಾಳಲ್ಲ, ಸಿರಿ ವರಮಹಾಲಕ್ಷ್ಮಿ. ಸಿರಿ ಕರ್ದಿದ್ಲಲ್ಲ ಶ್ರೇಯಾ ಒಂದ್ಸಲ ವರಮಹಾಲಕ್ಷ್ಮಿ ಹಬ್ಬ ಅವ್ರ ಸಾಗರ್ ಮನೆಯಲ್ಲಿ ಮಾಡಿ. ಅವಳೇ ಉಡ್ಸಿ, ಅವಳೇ ಒಂದಷ್ಟೆಲ್ಲ ಅಡ್ಗೆ ಮಾಡಿ. ಶಿ ವಾಸ್ ಪ್ರೆಗ್ನೆಂಟ್ ಅಲ್ವಾ ಸಿರಿ? ಇವ್ರ ಪ್ರೆಗ್ನೆಂಟ್ ಅಲ್ವಾ? ಏನ್ ಇವಾಗ ಅಯ್ಯೋ ಲಕ್ಷ್ಮಿ ಹಬ್ಬ ಬಂದ್ಬಿಡ್ತು. ಆಮೇಲೆ ನೀನ್ ಪ್ರೆಗ್ನೆಂಟ್ ಆಗಿದಾಗ ಅವನೇನು ಮದುವೆ ಫಿಕ್ಸ್ ಆಗಿತ್ತು. ಆಮೇಲೆ ದಸರಾ ಹಬ್ಬಕ್ಕೂ ನೀವು ನೀನು ದಸರಾ ಹಬ್ಬಕ್ಕೂ ಟೆನ್ಷನ್ ತಗೋತಿ ಅನ್ಸುತ್ತಲ್ಲ, ಗೊಂಬೆ ಕೂರಿಸ್ಬೇಕು ಅಂತ. ದಸರಾ ಇಲ್ಲ ನಾವು ಬರೀ ವರಮಹಾಲಕ್ಷ್ಮಿ. And ಈ ಸತಿ I am thinking I want to start ಗಣೇಶ ಕೇಳ್ಬಿಟ್ಟು ಕೂರಿಸ್ಬೇಕಂತೆ. ನಾವು ಗಣೇಶನ ಹೋಗಿ ಕೇಳ್ಬಿಟ್ಟಿ ಕೂರಿಸ್ಬೇಕು. ಪುರೋಹಿತನ ಕೇಳ್ಬೇಕು. You think she's that dumb? ಇಲ್ಲ, ದೇವ್ರನ್ನ ಕೇಳ್ತೀನಿ. ನಾನು ಶ್ರಾವಣ ಟೈಮಲ್ಲಿ ನಾನ್ ವೆಜ್ ಏನಕ್ಕೆ ತಿಂದೆ ಹೇಳು, ಕೋಪ ಮಾಡ್ಕೊತಿದ್ದೀನಿ. ದೇವ್ರ ಹತ್ರ ಹೋಗ್ಬಿಟ್ಟು I'm going to eat non-veg ಅಂತಿದ್ದೀನಿ. ನನ್ಗೇನಂದ್ರೆ ನನ್ಗೊಂದು ಡೌಟ್ ಇದೆ ಆಯ್ತಾ. ಸೊ ಯಾಕೆ ಎಲ್ರು ಏನಂತಾರೆ ದೇವ್ರ ಹತ್ರ ಕೇಳ್ಕೊಂಡು ನಾನ್ ವೆಜ್ ಬಿಡ್ತಾರೆ? ವೆಜ್ಜೇ ಬಿಡ್ಬೋದಲ್ಲ. ವೆಜ್ಜಲ್ಲಿ ಯಾವ್ದಾದ್ರು ನಾನು ಬೆಂಡೆಕಾಯಿ ಬಿಡ್ತೀನಪ್ಪ ದೇವ್ರೆ ನಿಂಗೋಸ್ಕರ, ನಾನು ತೊಂಡೆಕಾಯಿ ಬಿಡ್ತೀನಪ್ಪ ದೇವ್ರೆ. ನಮ್ ನಾನ್ ವೆಜಿಟೇರಿಯನ್ಸ್ ಯಾಕೆ ಈ ತರ ನಾನ್ ವೆಜ್ ಬಿಡ್ತೀನಿ ನಾನು ಅದ್ ಬಿಡ್ತೀನಿ ಇದ್ ಬಿಡ್ತೀನಿ ಅಂತ ಏನಕ್ಕೆ ಆತರ ಅನ್ಕೋಬೇಕು? ಬ್ಯಾಕ್ಟೀರಿಯಾ ಇರುತ್ತೆ. ವಾರಕ್ಕೊಂದಿನ ತಿಂದೆ. ಯಾಕೆ ದಿವ್ಯಾ ಹೇಳು ದಿವ್ಯಾ? ಏನದು अबे जल्दी बोल, कल सुबह पनवेल निकलना है. Divya, what do you call Shreyas? ದನ ಚೈಲ್ಡ್ ದನ. ಶ್ರೇಯಾ ನೀನು? ನಾನೇ ಫಸ್ಟ್ ಕರ್ದಿದ್ದು, ಆಮೇಲೆ ಅವಳನ್ನ ದನ. ಏನಕ್ಕೆ? ದನ ತಿಂದಂಗ್ ತಿಂತಾರೆ ಅಂತ. So mean. ಮಾತಾಡ್ತಾರೆ, ಏನ್ ದುಡ್ಡು ಕೊಡ್ಬೇಕು ಹಂಗೆ ಮಾತಾಡ್ಬೋದು. ಹೌದಾ ದಿವ್ಯಾ? ನೀನ್ ತಿನ್ನೋದೇ ನೋಡಿಲ್ವಲ್ಲ ನಾನು. ಅದೇನೆ ನಾನು. Hi guys, welcome to my YouTube channel. Your wife's YouTube channel. Okay, my wife's YouTube channel.
ಈಗ ನಾವು ನಮ್ಮ ಕಾರ್ನ ಚೇಂಜ್ ಮಾಡಿ ನಮ್ಮ ಹುಡುಗಂದು ಹೊಸ ಫಾರ್ಚುನರ್ ನೋಡಿ ಕವರು ತೆಗ್ದಿಲ್ಲ, ಅವನು ಹೊಸದು ಗೊತ್ತಾಗ್ಲಿ ಅಂದ್ಬಿಟ್ಟು ಸೀಟ್ ಕವರ್ ಎಲ್ಲ ಹಂಗೆ ಇಟ್ಕೊಂಡಿದ್ದಾನೆ ನೋಡಿ. ಆ ಬಟ್ಟೆ ನಿಖರವಾದ ಬೆಲೆಯನ್ನು ಕಮೆಂಟ್ ಅಲ್ಲಿ ಹೇಳಿ ಎಷ್ಟು ಅಂತ. ಅವ್ನು ಹಾಕೊಂಡಿರೋದು ಎಷ್ಟು ಗೊತ್ತಾ? ಎಂಪೋರಿಯಂ ಅರ್ಮಾನಿ 45,000 ಅಂತ. ಎಷ್ಟು? ಮಚ್ಚಿ ರೆಕಾರ್ಡ್ ಆಯ್ತು. ನಾಳೆ ಇಡಿ ರೈಡು ನಿಮ್ಮ ಮನೆಗೆ ಪಕ್ಕಾ ಫಿಕ್ಸ್. 40 ಯಾರು ಮಿರರ್ ಹಾಕೋಬಹುದಲ್ಲ? ಮಿರರ್ ಎಂತಕ್ಕೆ? ಮಿರರ್ ಇದು ಮಾಡ್ಬೋದಲ್ಲ? ಅಯ್ಯೋ, ಇದು ವಿಡಿಯೋ ಹೇಗ್ ಮಾಡೋದು ಅಂತ ಕಲಿಯೋದೇ ಒಂದು 4 ವಿಡಿಯೋ. ಸಿರಿ ಯಾಕೆ ಈಗ ಬಾಯ್ ಬಡ್ಕೊಂಡೆ? ಬಾಯೆಲ್ಲ ಸ್ವೆಟ್ ತೋರ್ಸ್ಕೊಂಡಿದ್ದು. ಬಾಯ್ ಬಡ್ಕೊಂಡೆ ನಿಜವಾಗ್ಲೂ ಇದು ತೆಗೆದು ಇದನ್ನ ಎಡಿಟ್ ಮಾಡಿ. ಹೌದೌದು. ಅಟ್ಲೀಸ್ಟ್ ಪೇಷನ್ಸ್ ಇಂದ ಮಾಡ್ತಾ ಇದೆಯಲ್ಲ, ಇದು ಒಂದು ಸ್ವಲ್ಪ ದಿನ, ಆಮೇಲೆ ಇವಳಿಗೆ ಅಭ್ಯಾಸ ಆಗುತ್ತೆ. ಆಮೇಲೆ ಇವಳೆ ಐ ಆಮ್ ಗುಡ್ ಎಟ್ ಎಡಿಟಿಂಗ್ ಆ್ಯಕ್ಚುಲಿ. ನಾನು ನೀಟಾಗಿ ಎಡಿಟ್ ಮಾಡ್ತೀನಿ, ಬಟ್ ಟೈಮ್ ಸಿಗಬೇಕು. ಟೈಮ್ ಇಸ್ ಅ ಕಲ್ಪ್ರಿಟ್. ಏನು ಮಾಡೋಕ್ಕಾಗಲ್ಲ. ನಾನೊಂದು ಮೀಮ್ ಪೇಜಲ್ಲಿ ವರ್ಕ್ ಮಾಡ್ತಿದ್ದೆ ಮುಂಚೆ, ಅದು ಯಾರಿಗೂ ಗೊತ್ತಿಲ್ಲ ಅಲ್ಲ. ಯಾರಿಗೆ? ನಾನೊಂದು ಒಂದು ವೆರಿ ಗುಡ್ ಮೀಮ್ ಪೇಜ್ ಅದು, ಅಂದರೆ ಲೈಕ್ ವೆರಿ ಪಾಪ್ಯುಲರ್, ಈಗಲೂ ಇದೆ ಅದು. ಇಟ್ಸ್ ಅ ವೆರಿ ಪಾಪ್ಯುಲರ್ ಮೀಮ್ ಪೇಜ್. ಆ ಮೀಮ್ ಪೇಜ್ಗೆ ನಾನು ಮೀಮರ್ ಆಗಿ ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಅದು ಕಾಲೇಜ್ ಟೈಮಲ್ಲಿ. ನಾವು ಹೇಳ್ಬಾರ್ದ ಇವಾಗ? ಇಲ್ಲಿ ಹೇಳಲ್ಲ, ಅದು ಆಫ್ ಆದ್ಮೇಲೆ ಹೇಳ್ತೀನಿ ನಿಮಗೆ. ಸೊ ಅಂದ್ರೆ ಅವ್ರು ಹೇಳಿದ್ರು, ಯಾರು ಮೀಮ್ ಮಾಡ್ತಿದ್ದಾರೆ ಅಂತ ಜನರಲಿ ಯಾರು ಹೇಳಲ್ಲ ಮುಂಚೆ. ಇವಾಗೇನೋ ಮಾಡ್ತಾ ಇದಾರಪ್ಪ ಮೀಮ್ ಕೆಳಗಡೆ ಇದು ಈ ಮೀಮ್ ಬೈ ಅಂತ ಅಂದ್ಬಿಟ್ಟೆಲ್ಲ ಹಾಕ್ತಾ ಇದ್ದಾರೆ. ಸೊ ಹೌಸ್ ಆಂಟ್ರಪ್ರಿನರ್ಶಿಪ್ ದಿವ್ಯಾ ಹೆಂಗಿದೆ? ಒಂಥರ ಮಜಾ ಇದೆ. ಸೊ ಒಂಥರ ಖುಷಿ ಇದೆ, ಒಂಥರ ಹೆಕ್ಟಿಕ್ ಅನಿಸ್ತದೆ. ಯಾಕಂದ್ರೆ ನಾನು ಅಟ್ಲೀಸ್ಟ್ ಒಂದು ಏನದು ಮುಂಚೆ ಗೊತ್ತಿದ್ದಿದ್ರೆ ಇಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ. ಮೈ ಹಿಂಗೆಲ್ಲ ಅಯ್ಯೋ ಏ ಅಣ್ಣ ಆರಾಮಾಗಿ ಹೋಗೋಣ. ಯಾಕೆ ಇದು ರಾಜ ನೀನ್ ಓಡಿಸ್ತಿದ್ಯಾ? ಅಪ್ಪ ತಂದೆ ಎರಡು ಒಂದೇ ಕಾಲಿಗೆ ಬೀಳ್ತೀನಿ, ನಾನು ಮಧ್ಯದಲ್ಲಿ ಕೂತಿದ್ದೀನಿ. ತಂದೆ ಎರಡು ಒಂದೇ ಅಲ್ಲ, ನಾನ್ ಹಿಂದೆ ಕುತ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡಿದೀನಿ ಅಂದ್ರೆ ದಿಸ್ ಓನ್ಲಿ ಹ್ಯಾಪನ್ಸ್ ಇನ್ ಗೋಕುಲ್. ನಾನು ಹಾಕೋತೀನಿ whenever Gokul is driving. ಕರೆಕ್ಟ್. ಸರಿ, Gokul, we want to go to Mysore. We don't want to go to Wonderla. Okay? Please. ಗೋಕುಲ್ ನಾವು ಅದು ಅಲ್ಲದೆ ನಾವು ವ್ಲಾಗ್ ಮಾಡ್ತಾ ಇದೀವಿ. ವ್ಲಾಗ್ ಮಾಡೋರ್ಗೆ ಸ್ವಲ್ಪ ಪ್ರೋತ್ಸಾಹಿಸಿ, ಈ ತರ ಹಿಂಸೆ ಕೊಡ್ಬೇಡಿ, ಕಾರ್ ಉಲ್ಟಾ ತಿರುಗಿಸಿ. ಸೊ ದಿವ್ಯಾ ನಿನ್ನ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೆ. ಅದು ಮಾತುಗಳಲ್ಲಿ ಹೇಳಕ್ಕೆ ವರ್ಣಿಸಲು ಸಾಲದು. ಏನಕ್ಕೆ ಅಂದ್ರೆ ಇವತ್ತು ಬೆಳಗ್ಗೆ 3 ಗಂಟೆಯಿಂದ 3 ಗಂಟೆಗೆ ಎದ್ದು ಅಲ್ಲಿಂದ ಇವಾಗವರೆಗೂ ನಿದ್ದೆ ಆಗಿಲ್ಲ. ಫುಲ್ಲು ಕಣ್ಣೆಲ್ಲ 3 ಡೇಸ್ ಆಯಿತು ನಾನು ಪ್ರಾಪರಾಗಿ ಸ್ಲೀಪ್ ಮಾಡಿ. ಆದರೆ ಈ ಥರದನ್ನ ನಿಧಿಯವರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ನನಗೆ. 2 ಇವೆಂಟ್ 3 ಇವೆಂಟ್ಗೆ ಅರ್ಧ ಜೀವ ಹೋದಂಗೆ ಆಗ್ತದೆ. ಇನ್ನು ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಫುಲ್ ಬ್ಯುಸಿಯಾಗಿರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. I'm sure you would, and I think you should just give yourself some time ಅಷ್ಟೇ. ಅದು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೀಗೆ ಇದ್ದೆ, ಅದು ಹೋಗ್ತಾ ಸರಿ ಹೋಗುತ್ತೆ. ಮೇ ಬಿ ಮದ್ವೆದು ಎಲ್ಲ ಸೇರಿ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಅನ್ಸ್ತಾ ಇದೆ. ಬಿಟ್ರೆ ಇದು ಲೈಫ್ ನಿನಗೆ ಇನ್ನೂ ಹೆಚ್ಚು ಚಾಲೆಂಜಸ್ ಬರೋದಕ್ಕೆ ಪ್ರಿಪೇರ್ ಮಾಡ್ತಾ ಇರೋದು. ನೀನು ಆ ಥರ ಅನ್ಕೋಬೇಕು. ಎಸ್. ಸಿರಿ ಇವತ್ತು ಫುಲ್ಲು ಬೆಳಗ್ಗೆನೆ ಎದ್ದು ಮನೇಲಿ ಎಲ್ಲ ಅಡುಗೆ ಮಾಡಿಬಿಟ್ಟು ಪಾಪುದು ವಿಚಾರ ಎಲ್ಲ ಮುಗಿಸ್ಬಿಟ್ಟು ಸಾಗರ್ಗೆ ಹ್ಯಾಂಡ್ ಓವರ್ ಮಾಡಿ ಶಿಸ್ ಕಮ್. ಸೊ ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ದಿಸ್ ರೆಸ್ಪಾನ್ಸಿಬಿಲಿಟಿ ಕುಲ್ಸ್? ಐ ಆಮ್ ಸ್ಪೀಚ್ಲೆಸ್. ಅದು ನೀಸ್ಕೊಂಡು ಬೇರೆ ಹೇಳ್ಬೇಕಿತ್ತ? ಎಷ್ಟು ಕಷ್ಟ ಆಯ್ತು ಗೊತ್ತಾ ಇದು ಹೇಳಕ್ಕೆ. ಚೆನ್ನಾಗಿ ಅನ್ಸುತ್ತೆ ರೆಸ್ಪಾನ್ಸಿಬಿಲಿಟಿ ಅದು ಇದು ಅಂತ, ಬಟ್ ಇಟ್ಸ್ ಒನ್ ಅಮೇಝಿಂಗ್ ಬಟ್ ಹೆಲ್ ಆಫ್ ಎ ಥಿಂಗ್. ಚೆನ್ನಾಗಿರುತ್ತೆ. ಐ ಥಿಂಕ್ ಡಿಫ್ರೆಂಟ್ ಫೀಲ್ಡ್ ಹ್ಯಾಸ್ ಡಿಫ್ರೆಂಟ್ ಏನಂತಾರೆ ಸ್ಟ್ರಗಲ್ಸ್. ಇದು ಒಂಥರ ಖುಷಿ ಸ್ಟ್ರಗಲ್. ಇದು ಪಾಪ ಇವ್ರದ್ದು ಖುಷಿ ಸ್ಟ್ರಗಲೇ, ಬಟ್ ಏನಂತಾರೆ ಹೇಳಬೇಕು ಅನ್ಕೊಂಡಿದ್ಯಾ? ಐ ಡೋಂಟ್ ನೋ, ಬಟ್ ಸಿ ನನಗೂ ಅಷ್ಟು ನಿದ್ದೆ ಆಗಿಲ್ಲ. ಐ ಥಿಂಕ್ ಐ ಹ್ಯಾವನ್ ಸ್ಲೆಪ್ಟ್ ಫ್ರಮ್ ಆಲ್ಮೋಸ್ಟ್ ಹತ್ರ 1.5-2 months, ಲೈಕ್ ಪ್ರಾಪರ್ ಸ್ಲೀಪ್. ಏನೋ ನ್ಯಾಪ್ ಏನೂ ಆಗಿಲ್ಲ ನನಗೆ. ಈ ಹುಡುಗಿರು ಏನೇ ಕೇಳೋ ನಾನು ನಿದ್ದೆ ಮಾಡಿಲ್ಲ. 3 ದಿವಸ ಆಯ್ತು, 2 ತಿಂಗಳಾಯ್ತು. ಆಕ್ಚುಲಿ ನಮಗೆ ಹುಡುಗಿರಿಗೆ ಸ್ವಲ್ಪ ಜಾಸ್ತಿ ನಿದ್ದೆ ರಿಕ್ವೈರ್ಮೆಂಟ್ ಇರುತ್ತೆ, ಮೋರ್ ದ್ಯಾನ್ ಹುಡುಗರು. ಇದು ಸೈಂಟಿಫಿಕಲ್ ಥಿಂಗ್ ನಾನು ಹೇಳ್ತಾ ಇರೋದು, ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ಸುಮ್ಮನೆ ಊಟ 2 ಇದ್ರೆ ಇಡೀ ಜಗತ್ನೇ ಗೆಲ್ತೀವಿ ಗೊತ್ತಾ? ಯಾವುದೇ ಒಂದು ಮನುಷ್ಯನ್ಗಾಗ್ಲಿ, ಹುಡುಗ ಅಂತ ಅಲ್ಲ, ಜನರಲ್ ಆಗಿ ಒಂದು ಮನುಷ್ಯನ್ಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಫುಡ್ ಇಲ್ಲ ಅಂದ್ರೂ 1 ದಿನ 2 ದಿನ ಸರ್ವೈವ್ ಆಗ್ಬೋದು. ನಿದ್ದೆ ಇಲ್ಲ ಅಂದ್ರೆ
ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಬಟ್ ಹುಡುಗಿಗೆ ಏನಕ್ಕೆ ಎಕ್ಸ್ಟ್ರಾ ನಿದ್ದೆ ಬೇಕು ಅಂದ್ರೆ ಬಿಕಾಸ್ ಆಫ್ ಮಲ್ಟಿಪಲ್ ಹಾರ್ಮೋನ್ಸ್. ಯಾ, ಬಿಕಾಸ್ ಮೆನ್ ಹ್ಯಾವ್ ಓನ್ಲಿ ಒನ್ ಹಾರ್ಮೋನ್, ಆಯ್ತಾ? ಅದು ದಟ್ ಹಾರ್ಮೋನ್ ಸಪೋರ್ಟ್ಸ್ ದಮ್ ಇನ್ ಅ ವೆರಿ ಗುಡ್ ವೇ. ಎಲ್ಲಿ 4 ಹಾರ್ಮೋನ್ ಹೆಸರು ಹೇಳು ನಿಮ್ದು. ನಮ್ದಾ ಈಸ್ಟ್ರೋಜನ್, ಪ್ರೊಜೆಸ್ಟರಾನ್, ಆಮೇಲೆ ನಮಗೂ ಇನ್ನೆರಡು ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಟು. ನಾನು ಏನು ಹೇಳ್ತೀನಿ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಎಫಿಸಿನಿನ್, ಫೆರಸಿನಿನ್, ಆಮೇಲೆ ರಸ್ಪುಟಿನ್ ರಸ್ಪುಟಿನ್ ರಸ್ಪುಟಿನ್, ಸಿಯಾಸಿನ್, ಬೆಲಿಸಿನ್ ಅಂಡ್ ಮೈಲಿಸಿನ್. ಸೌಂಡ್ಸ್ ಲೈಕ್ ಅಲ್ಜಿಬ್ರಾ. ಬರಾಕ್ ಒಬಾಮಾ, ಡೊನಾಲ್ಡ್ ಟ್ರಂಪ್. ಬಂತು ನೋಡಿ ನಮ್ಮ ಊರು ಚನ್ನಪಟ್ಟಣ. ಎಸ್ ಚನ್ನಪಟ್ಟಣ ಇಸ್ ಫೇಮಸ್ ಫಾರ್ ಗೊಂಬೆ. ಎಸ್, ಗೊಂಬೆಗಳ ನಾಡು. ಅದಕ್ಕೆ ನನ್ನಂತ ಗೊಂಬೆನ ಆದ್ರೂ ತಯಾರು ಮಾಡಿದೆ ಇವ್ರು. ಸಾಲಿಲ್ಲ ಅಂತ ನನ್ನಂತ ಗೊಂಬೆನ ಕಟ್ಕೊಂಡಿದ್ದಾರೆ. ಅಯ್ಯೋ ಬಾಬಾ ಬಾಬಾ ಮಲ್ಕೋಬಿಟ್ಟಿದ್ಯಾ? ಅಲ್ಲ, ಮಲಗ್ಬಿಟ್ಟಿದೀನಿ. ಅಲ್ಲ, ಇವ್ನು ಮಲಗಿಸ್ತಾ ಇದ್ದಾನೆ ಫಾಸ್ಟ್ ಆಗಿ ಹೋಗಿ ಹೋಗಿ. ಗೋಕುಲ್ ನೀನ್ ಏನ್ ಮಾಡ್ತೀಯ ಗೊತ್ತಾ, ನೀನು ಸುಯ್ ಅಂತ ಹೋಗ್ಬಿಡ್ತೀಯ, ನಿಲ್ಲಿಸ್ತೀಯ, ಆ, ಅಂತ ಬ್ರೇಕ್ ಆಗ್ತೀಯ. ನಾವ್ ಹೇಳ್ಕೊಡ್ತೀವಿ ನೋಡಿ, ಹಿಂಗ್ ಸ್ಟ್ರೈಟ್ ಹೋಗ್ತಾ ಇರೋ, ಹತ್ರ ಸ್ಲೋ ಆಗಿ ಹೋಗಿ ಬ್ರೇಕ್ ಹೊಡಿ, ಫುಲ್ ಫಾಸ್ಟ್ ಆಗಿ ಹೋಗಿ ಬ್ರೇಕ್ ಹೊಡಿ. ಹಾಯ್, ನಮಸ್ತೆ, ನಮಸ್ಕಾರ. ನಾವು ಸೇ ಹಾಯ್ ಟು ನಾವು ಸೇ ಹಾಯ್. ಇದೇನಿದು, ಇನ್ನು ಹೊಸದಾಗಿ ಮತ್ತೆ ಪ್ರಪೋಸ್ ಮಾಡಿದ್ರ ಇವರು? ಅವ್ನು ಡೋರೇ ಗೊತ್ತಿಲ್ಲ. ನಾವು ಇಲ್ಲಿ ಬಂದು ಊಟ ಮಾಡಿ ಬಿರಿಯಾನಿ ತಿನ್ಕೊಂಡು ಸಿಂಗರ್ ಮನೋಜ್ ತಿಂದೆ, ಸ್ವಲ್ಪ ಸ್ವಲ್ಪ ನೋಡಿದೆ, ಸ್ವಲ್ಪ ಸ್ವಲ್ಪ ತಿಂದೆ, ಸ್ವಲ್ಪ ತಿಂದೆ. ಆ್ಯಕ್ಚುಲಿ ಚೆನ್ನಾಗಿತ್ತು. ನೋ ಪ್ರಾಬ್ಲಮ್. Hi, how are you? I'm good. How are you? ಬನ್ನಿ ಅವಾಗ ರೆಡಿ ಮಾಡ್ಕೊಂಡು ಅಥವಾ ಕಾಲಲ್ಲಿ ಈ ಥರ ಬೇಕಾದ್ರೆ Also, individually Sunday on the event. I came in the morning, I went to temple. He's staying somewhere. I can't. No, I can't. ಅಕ್ಕ ಅವರು ಡಯಟ್ ಎಫೆಕ್ಟ್ ಆಗದೆ ಇರೋ ಥರ ಬೇರೆ ಯಾವ್ದಾದ್ರು ಓಕೆನಾ? ಎರಡು ಇವ್ರು ಮಾತ್ರ ಅವ್ರು ಇರ್ತಾರೆ ಎರಡು. ಕಂಗ್ರ್ಯಾಚುಲೇಷನ್. ಬ್ಯೂಟಿಫುಲ್ ಸ್ಪೇಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇನ್ ರೋಡಲ್ಲಿದೆ. ನನಗೆ ಮೈಸೂರು ಗೊತ್ತಿಲ್ಲ ಅಂದರೂ ಇವಳು ಹೇಳಿದ್ಲು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಒಂದು ಪಾಸಿಟಿವ್ ವೈಬ್ ಇದೆ. ಆ್ಯಂಡ್ ಸರ್ವಿಸ್ ಜೊತೆಗೆ ಅಮ್ಯುನಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಬ್ಯೂಟಿ ಆ್ಯಂಡ್ ಕಾಸ್ಮೆಟಿಕ್ ಇಂಡಸ್ಟ್ರಿಲಿ ಖುಷಿ ಆಗುತ್ತೆ. ಸೊ ದ್ಯಾಟ್ಸ್ ವಾಟ್ ವಿ ಹ್ಯಾವ್ ಫೌಂಡ್ ಹಿಯರ್. ಆ್ಯಂಡ್ ಫೆದರ್ ಟಚ್ ಇಸ್ ಸಮಥಿಂಗ್ ದಟ್ ವಿ ಆಲ್ವೇಸ್ ಗೋ ಫಾರ್. ಸೊ
ಆಲ್ ದ ಬೆಸ್ಟ್ ಫೆದರ್ ಟಚ್ ಅಂಡ್ ಅಂಜಲಿ ಮಾಧವಿ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಶ್ರೇಯಸ್ಸಿಗೋಸ್ಕರ ಸೋ ಕ್ಯೂಟ್ ನೋಡು, ಶ್ರೇಯಸ್ಸಿಗೋಸ್ಕರ ಪಾಪ ಇವರು ಶ್ರೇಯಸ್ಗೋಸ್ಕರ ಅಂತ ಹೇಳಿದ್ಮೇಲೆ ಓಕೆ ನೀವು ಟೇಕ್ ಸಿರಿ ಬಿಕಾಸ್ ಅವ್ರ ಪಾಪ ಪ್ಯಾಕ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಶ್ರೇಯಸ್. ಇದನ್ನ ನೋಡಿ ಆನಂದ ಬಾಷ್ಪ ಬಂದ್ಬಿಡ್ಬೇಕು ಶ್ರೇಯಸ್ಗೆ. ಹೆಂಗೆ ನನಗೆ ಈ ಕ್ಯೂಟ್ ಗರ್ಲ್ ಎರಾ ಥರ ಫೀಲ್ ಆಗ್ತಾಯಿದೆ, ಯಾಕಂದರೆ ವಿವ್ ಕಮ್ ಟು ದಿಸ್ ಕ್ಯೂಟ್ ಕೆಫೆ ಇನ್ ಮೈಸೂರು. ಚೆನ್ನಾಗಿದೆ. ನೀನು ಸ್ವಲ್ಪ ಲೈಟ್ ಒಂಥರ ಇದೆ. ಚೆನ್ನಾಗಿದೆ. ನಂಗೆ ಈ ಥರನೇ ತೆಗಿ. ತೆಗಿ. ನಾನು ಆರಿಸ್ಕೊಂಡೆ ಕುಡಿಯೋದು, ಸೊ ಐ ಆಮ್ ಲೈಕ್ ವೆರಿ ಕಾನ್ಫಿಡೆಂಟ್. ನನಗೂ ಆರಿಸ್ಕೊಂಡ್ ಮಾಡಿದ್ಲಲ್ಲ. ಆದ್ರೂ ಸಿರಿದು ನಗುನೇ ಚಂದ ಅಲ್ಲ. ನೀನು ಚಂದ, ನಿನ್ನ ನಗು ಚಂದ. ನಾನು ಏನ್ ಮಾಡಿದೀನಿ ಗೊತ್ತಾಗತ್ತು? ಏನ್ ಮಾಡಿ ಟೆಲ್ ಯು ನಾನು ಹೆಂಗ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಆಯ್ತಾ? ಇವತ್ತು ಕೇಳ್ಬೇಕು ನಿಮ್ಗೆ, ಅನಿವಾರ್ಯ. ಹತ್ರ ಬನ್ನಿ. ವೇಟ್, ನಾನು ಕಾಫಿ ಇದು ಔಟ್ಫಿಟ್ ಲಿಂಕ್ ಹಾಕ್ತೀನಿ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ, ಎಲ್ಲಿ ಅಂತ ನೆನಪಾಗ್ತಿಲ್ಲ, ಲಿಂಕ್ ಹಾಕ್ತೀನಿ, ಹುಡುಕ್ಬಿಟ್ಟು ಲಿಂಕ್ ಹಾಕ್ತೀನಿ. ಅಂಡ್ ಇದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ, ಇದು ದಿಸ್ ಇಸ್ ಫ್ರಮ್ ಜೀವಾ ಆರ್ ಕುಶಾಲ್ ಫ್ಯಾಷನ್ಸ್, ಎರಡ್ರಲ್ಲಿ ಒಂದು ಸ್ಟೂಡೆಂಟ್ ಗಿಫ್ಟ್ ಮಾಡಿದ್ದು ಇದು. ಅಂಡ್ ಇದೇನ್ ಹಾಕೊಂಡಿದ್ದೀನಿ, ಇದು ಹಳೇದು ಬಿಡಿ. ಅಂಡ್ ಇದು ಸವಾನಾ ಇಂದ ತಗೊಂಡಿರೋದು. ಬಂದವರೆಲ್ಲ ಡೈಮಂಡ್ಸ್ ಅಂತ ಕೇಳ್ತಾರೆ. ಅಂದ್ರೆ ನನ್ನ ಓವರ್ ರಿಚ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ಸೊ ಲೈಕ್ ದೇ ಲೈಕ್ ಆಸ್ಕಿಂಗ್ ನೈಸ್, ಯು ಶುಡ್ ಡ್ರಿಂಕ್ ಫಸ್ಟ್ ಅಂಡ್ ದೆನ್ ಟಾಕ್. ಓಕೆ. ಅಂಡ್ ಈ ಆಕ್ಸೆಸರಿನೂ ಅಷ್ಟೇ ಸ್ಟೂಡೆಂಟ್ ಗಿಫ್ಟ್ ಮಾಡಿದ್ದು. ಮೇ ಬಿ ಜೀವಾ ಅಥವಾ ಕುಶಾಲ್ ಫ್ಯಾಷನ್ಸ್ ಎರಡರಲ್ಲಿ ಒಂದು, ಯಾಕಂದ್ರೆ ನಾನು ಆ ಪ್ಯಾಕೇಜ್ ನೋಡ್ತಿರ್ತೀನಿ. ಪ್ಲಾಟಿನಮ್ ಬೇಬಿ ಇವತ್ತು. ಆಮೇಲೆ ದೆನ್ ಇನ್ನೊಂದೇನು, ಹೀಲ್ಸ್ ಝಾರಾ, ಇನ್ನೇನು ಅಷ್ಟೇ. ಸೊ ಸ್ನಾನ ಮಾಡ್ಕೊಂಡು ಕೂದಲು ಬಚ್ತೀರಾ, ಜಸ್ಟ್ ಹಂಗೆ ಮೇಲೆ ಬಂದೆ. ಇವಳಿಗಿರೋ ಚಂದ ಕೂದ್ಲಿಗೆ ಏನೇನೆಲ್ಲ ಸ್ಟೈಲಿಂಗ್ ಮಾಡ್ಬೋದು. ಅರೆ ನಂಗೆ ಮಾಡ್ಕೊಳಕ್ಕೆ ಬರಲ್ವೇ, ಅದೇ ಪ್ರಾಬ್ಲಮ್. ಏನು ಹೇರ್ ಅಂಡ್ ಇನ್ನೊಂದು ಏನ್ ಗೊತ್ತಾ, ಒಂದ್ಸಲ ಇಫ್ ಐ ಸ್ಟಾರ್ಟ್ ಡೂಯಿಂಗ್ ಎನಿ ಹೇರ್ ಸ್ಟೈಲ್ ಥಿಂಗ್ ಆಗಲ್ಲ, ಅದು ಕೈ ನೋವು ಬಂದ್ಬಿಡುತ್ತೆ, ನಿಲ್ಲಲ್ಲ. ಸೊ ವಿ ಹ್ಯಾವ್ ಕಮ್ ಟು ಸಾಪಾ ಅಂಡ್ ಹೋಗಕ್ಕಾಗ್ತಾ ಇಲ್ಲ, ವಾಪಸ್ ಬ್ಯಾಂಗ್ಳೂರ್ಗೆ ಬೇಗ ಹೋಗ್ಬೇಕು. ಸೊ ಅದಕ್ಕೆ ಟೇಕ್ ಅವೇ ತಗೊಂಡ್ಬಿಡೋಣ ಅಂತ ವಿ ಟೇಕಿಂಗ್ ಅವೇ ದ ಪಾರ್ಸೆಲ್. ಹನಿ ಕೇಕ್ ಅಲ್ಲೇ ಹಾಸನ ಹೆಂಗಾರ್ ಬೇಕ್ರಿಲೇ ಸಿಕ್ತಿತ್ತು ಬೆಂಗಳೂರಲ್ಲಿ. ಬಾಯ್ ಗರ್ಲ್ಸ್. ಇವ್ರು ಶ್ರೇಯಾ. ಬಾಯ್ ಟಾಟಾ. ನನ್ನ ಮದುವೆ ಸೀರೆಯನ್ನು ಇಲ್ಲಿವರೆಗೂ ಬಂದು ನಿನಗೆ ತಲುಪಿಸೋ ತರ ಆಗ್ತಾ ಇದೆ. ಆಂತರ್ಯ ಅಷ್ಟು ಬಿಸಿ ಇದೆ, ನಿಧಿ ಅವ್ರು ಅಷ್ಟು ಬಿಸಿ ಇದ್ದಾರೆ ಅಂತ ಅರ್ಥ ಆಯ್ತಾ? ಎಂತ ಇಲ್ಲ ಸ್ಪೆಷಲ್ ಡೇ ಸ್ಯಾರಿನ ಸ್ಪೆಷಲ್ ಆಗಿ ಮಾಡ್ಕೊಡಿ. ಬೇಗ ಬರ್ತೀನಿ. ಖಂಡಿತವಾಗ್ಲು ಎಂತ ಇಲ್ಲ, ಏನ್ ಬಿಸಿನೂ ಇಲ್ಲ. ಸೊ ದಟ್ಸ್ ಹೌ ಆರ್ ಸಂಡೇ ವೆಂಟ್ ಗೈಸ್. ಚೆನ್ನಾಗಾಯ್ತು. ಸೊ ಮೈಸೂರಿಗೆ ಬಂದು ವಾಪಸ್ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ತುಂಬ ಬಂದಿಲ್ಲ ಮೈಸೂರಿಗೆ. ಆ್ಯಂಡ್ ಒಂಥರ ಸಕ್ಕತ್ತಾಗಿದೆ ಜಾಗ. ಇಟ್ಸ್ ಸೋ ಪೀಸ್ಫುಲ್ ಆ್ಯಂಡ್ ಐ ಮಸ್ಟ್ ಸೇ ಮೈಸೂರಿಯನ್ಸ್ ಆರ್ ಸೋ ಲಕ್ಕಿ ಟು ಹ್ಯಾವ್ ಈ ಆಂಬಿಯನ್ಸ್. ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಈಗ ಸಾಪಾ ಬೇಕ್ರಿ ಹತ್ರ ಹಾಗೆ ಪಾರ್ಸೆಲ್ ಟೇಕ್ ಅವೇ ಮಾಡ್ಕೊಳ್ಳೋಕ್ಕೆ ನಿಲ್ಸಿದ್ದೀವಿ. ನೆಕ್ಸ್ಟ್ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಹೋಗ್ತಾ ಗೊತ್ತಿಲ್ಲ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಸುಸ್ತಾಗ್ಬಿಟ್ಟಿದೆ. ಐ ಮೈಟ್ ಡೋಸ್ ಆಫ್. ಅದಕ್ಕೆ ಈಗಲೇ ನಿಮ್ಗೆಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲಸ್ ಏನೋ ಒಂದು ಹೇಳಬೇಕಿತ್ತು, ಈ ವಿಡಿಯೋಗೆ ಏನು ಕಮೆಂಟ್ ಬರುತ್ತೆ ಆ್ಯಂಡ್ ಯಾವ ಕಮೆಂಟ್ಗೆ ಸಿಕ್ಕಾಪಟ್ಟೆ ಲೈಕ್ ಬಂದಿರುತ್ತೆ, ಆ ಪರ್ಸನಿಗೆ ಐ ಆಮ್ ಗೋನಾ ಸೆಂಡ್ ಒನ್ ಬ್ಯೂಟಿಫುಲ್ ಸಾರಿ ಫ್ರಮ್ ಆಂತರ್ಯ. ಸೊ ಎಸ್, ಇದು ಈ ವ್ಲಾಗಲ್ಲಿ ಯಾರು ಕಮೆಂಟ್ ಮಾಡಿರ್ತೀರ, ಹೈಯೆಸ್ಟ್ ಲೈಕ್ಸ್ ಬಂದಿರುತ್ತೆ ಆ ಕಾಮೆಂಟ್ಗೆ, ಅವರಿಗೆ ನಾನು ಕಳಿಸ್ಕೊಡ್ತಾ ಇರ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಬರೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ. ಸೊ ಕೀಪ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಏನೇ ಇದ್ರೂ ಪ್ಲೀಸ್ ಲೀವ್ ಅ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.